ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡ್ತಾ ಇರುವಂಥದ್ದು ಸರ್ಕಾರ. ಬೇಸಿಗೆಯಲ್ಲಿ ವಿದ್ಯುತ್ ದರ ಏರಿಕೆ ಮಾಡಿದ ಕೆಇಆರ್ಸಿ ಗೃಹ ಬಳಕೆ ಗ್ರಾಹಕರಿಗೆ ವಿದ್ಯುತ್ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯದ ಎಸ್ಕಾಂಗಳ ನಷ್ಟದ ನೆಪಗೂಡಿ ವಿದ್ಯುತ್ ದರ ಏರಿಕೆ ಮಾಡಿರೋದು. ಕಳೆದ ಆರ್ಥಿಕ ವರ್ಷದಲ್ಲಿ ಎಸ್ಕಾಂಗಳಿಗೆ 2,000 ಕೋಟಿ ಕೊರತೆ. ನಷ್ಟವನ್ನು ಗ್ರಾಹಕರಿಂದ ಸಂಗ್ರಹಿಸುವುದಕ್ಕೆ ಕೆಇಆರ್ಸಿ ಆದೇಶವನ್ನು ಹೊರಡಿಸಿದೆ. ಮೇ 1ರಿಂದ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಿ ಆದೇಶ. ಏಪ್ರಿಲ್ 1ರಿಂದ ಕೈಗಾರಿಕಾ ವಾಣಿಜ್ಯ ಬಳಕೆ ವಿದ್ಯುತ್ ಏರಿಕೆ. ಇದೀಗ ಗೃಹ ಬಳಕೆ ವಿದ್ಯುತ್ ಗ್ರಾಹಕರಿಗೆ ಶಾಕ್ ಅನ್ನು ಕೊಡ್ತಾ ಇದೆ ಕೆಇಆರ್ಸಿ. ರಾಜ್ಯದ ಜನರಿಗೆ ಇದು ಕರೆಂಟ್ ಶಾಕ್ ಕೊಡ್ತಾ ಇರುವಂಥದ್ದು ಸರ್ಕಾರ. ಬೇಸಿಗೆಯಲ್ಲಿ ವಿದ್ಯುತ್ ದರ ಏರಿಕೆಯನ್ನು ಮಾಡ್ತಾ ಇದೆ ಕೆಇಆರ್ಸಿ. ಎಲ್ಲಾದರೂ ರೇಟು ಜಾಸ್ತಿ ಆಗ್ತಾ ಇದೆ, ಎಲ್ಲಾದರೂ ಬೆಲೆನೂ ಜಾಸ್ತಿ ಆಗ್ತಾ ಇದೆ, ನಾವು ಮಾತ್ರ ಇದ್ದಲ್ಲೇ ಇದ್ದೀವಿ. ಸೊ ಇದೀಗ ವಿದ್ಯುತ್ ಗ್ರಾಹಕರಿಗೆ ಇದೊಂದು ಶಾಕ್. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ವಿದ್ಯುತ್ ಗ್ರಾಹಕರಿಗೆ ಶಾಕ್ ಕೊಡ್ತಾ ಇದೆ ಕೆಇಆರ್ಸಿ. ನೀತಿ ರಾಜ್ಯದ ಜನರಿಗೆ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಒಂದ್ ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಪ್ರತಿ ಏಪ್ರಿಲ್ ಅಥವಾ ಮೇ ಬಂದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ವಿದ್ಯುತ್ ದರವನ್ನ ಏರಿಕೆ ಮಾಡುವಂತ ಚಾಳಿಯನ್ನ ಸರ್ಕಾರ ಮುಂದುವರಿಸಿದೆ. ಯಾಕಂದ್ರೆ ಒಂದ್ ಕಡೆ ರಾಜ್ಯದ ಎಸ್ಕಾಂಗಳು ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ಮತ್ತೆ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಕೆಇಆರ್ಸಿ ಕೂಡ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಏಪ್ರಿಲ್ 1ರಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಕೆಇಆರ್ಸಿ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಕೆಇಆರ್ಸಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಯಾಕಂದ್ರೆ ಗೃಹ ಬಳಕೆ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಕೆಇಆರ್ಸಿ ಕೂಡ ಮಾಡಿದೆ. ಇದೇ ತಿಂಗಳ ಹೊರತುಪಡಿಸಿ ಮುಂದಿನ 1ನೇ ತಾರೀಕಿನಿಂದ ರಾಜ್ಯದ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಕ್ಕೆ ಕೆಇಆರ್ಸಿ ಆದೇಶವನ್ನ ಕೂಡ ಮಾಡಿದೆ. ಒಂದ್ ಕಡೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಎಸ್ಕಾಂಗಳು ತುಂಬಾ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ವಿದ್ಯುತ್ ಖರೀದಿ ಜೊತೆಗೆ ಬೇರೆ ಬೇರೆ ಆರ್ಥಿಕ ಕಾರಣದಿಂದ ನೆಪವನ್ನ ಒಡ್ಡಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ರಾಜ್ಯದ ಎಸ್ಕಾಂಗಳು ಕೂಡ ಮಾಡಿದ್ವು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಇಆರ್ಸಿಗೆ ಕೂಡ ಒಂದು ಪ್ರಸ್ತಾವನೆಯನ್ನ ಕೂಡ ಕಳಿಸಿದ್ವು. ಪ್ರತಿ ಪೈಸೆ ಲೆಕ್ಕದಲ್ಲಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿ ರಾಜ್ಯದಲ್ಲಿ ಎಸ್ಕಾಂಗಳಿಂದ ಆರ್ಥಿಕ ಸಂಕಷ್ಟವನ್ನ ಕೂಡ ಅನುಭವಿಸ್ತಾ ಇದ್ರೆ. ಹೀಗಾಗಿ ಹೀಗೆ ಮುಂದುವರೆದ್ರೆ ಎಸ್ಕಾಂಗಳನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಅನ್ನೋ ಪ್ರಸ್ತಾವವನ್ನ ಕೆಇಆರ್ಸಿ ಕೂಡ ಮುಂದಿಟ್ಟಿದ್ವು. ಅದೇ ಕೆಇಆರ್ಸಿ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮತ್ತೆ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಕೆಇಆರ್ಸಿ ಕೂಡ ಮಾಡಿದೆ. ಒಂದ್ ಕಡೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಸಾಕಷ್ಟು ಬೇಸಿಗೆ ತಾಂಡವಾಡ್ತಾ ಇದೆ. ಬೇಸಿಗೆಯಲ್ಲಿ ಕೂಡ ಜನ ತತ್ತರಿಸಿ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಬೇಸಿಗೆ ಹೊತ್ತಿನಲ್ಲಿ ಕೆಇಆರ್ಸಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿದ್ದು ಒಂದ್ ಕಡೆ ರಾಜ್ಯದ ಗೃಹ ಬಳಕೆದಾರರಿಗೆ ತುಂಬಾ ಶಾಕ್ ಅಂತ ಪರಿಗಣಿಸಬೇಕಾಗುತ್ತೆ. ಒಂದ್ ಕಡೆ ಗೃಹ ಜ್ಯೋತಿ ಯೋಜನೆ ಜಾರಿಯಾಗಿದೆ. ಹೀಗಾಗಿ ಗೃಹ ಜ್ಯೋತಿ ಯೋಜನೆ ಜಾರಿ ನಡುವೆ ರಾಜ್ಯ ಸರ್ಕಾರ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿರೋದು ಸಾಕಷ್ಟು ಸಮಸ್ಯೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಏಪ್ರಿಲ್ 1ನೇ ತಾರೀಕಿಂದ ವಾಣಿಜ್ಯ ಮತ್ತು ಗೃಹ ಬಳಕೆಯ ವಿದ್ಯುತ್ ದರ ಹೆಚ್ಚಳ ಮಾಡಕ್ಕೆ ಸರ್ಕಾರ ತಯಾರಿಯನ್ನ ಕೂಡ ಮಾಡ್ಕೊಂಡಿದೆ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ವಿದ್ಯುತ್ ದರವನ್ನ ಹೆಚ್ಚಳ ಮಾಡುವಂತ ಪ್ರಯತ್ನವನ್ನ ಕೆಇಆರ್ಸಿ ಕೂಡ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಗೃಹ ಬಳಕೆ ವಿದ್ಯುತ್ ದರವನ್ನ ಹೆಚ್ಚಳ ಮಾಡಿರೋದು ಜನಸಾಮಾನ್ಯರಿಗೆ ಬಿಸಿ ಕೂಡ ತಟ್ಟುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಮೇ 1ನೇ ತಾರೀಕಿಂದ ಗೃಹ ಬಳಕೆ ವಿದ್ಯುತ್ ದರ ಏನಿದೆ ಅದು 56 ಪೈಸೆ. ಆದ್ರೆ ಆಯಾ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಒಂದೊಂದು ದರವನ್ನ ಕೆಇಆರ್ಸಿ ಫಿಕ್ಸ್ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಅಂದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ 8 ಜಿಲ್ಲೆಗಳು ಬರುತ್ತೆ. 8 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಮೇ 1ನೇ ತಾರೀಕಿಂದ 56 ಪೈಸೆ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚಳ ಆಗ್ತಾ ಇದೆ. ಹೀಗಾಗಿ ಬೆಸ್ಕಾಂ ವ್ಯಾಪ್ತಿಯ ಗ್ರಾಹಕರಿಗೆ ಅತಿ ದೊಡ್ಡ ಹೊರೆ ಅಂತ ನಿಜಕ್ಕೂ ಇದು ಪರಿಗಣಿಸಬೇಕಾಗುತ್ತೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವಂತಹ ಜನರಿಗೆ ಮೇ 1ರಿಂದ ಸರ್ಕಾರ ಕರೆಂಟ್ ಶಾಕ್ ಅನ್ನು ಕೊಡುವಂತ ಪ್ರಯತ್ನವನ್ನು ಸಹ ಈಗ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ ಡೀಟೇಲ್ಸ್ಗೆ.